ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ 3 ತಿಂಗಳು ಕಳೆಯುತ್ತಾ ಬಂದಿದೆ. ಇದೀಗ ಅವರ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಈ ಪ್ರಕರಣದಲ್ಲಿ ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ ನ್ಯಾಯಾಲಯದ ಕೈ ಸೇರಿದೆ. ಇನ್ನು ಈ ಕೇಸ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನಡೆಸುವಂತೆ ಈಗಾಗಲೇ ಮನವಿ ಮಾಡಲಾಗಿದೆ. ಇನ್ನು ನಟ ದರ್ಶನ್ ಹಾಗೂ ಗ್ಯಾಂಗ್ ಹಲ್ಲೆ ಮಾಡುತ್ತಿರುವಾಗ ರೇಣುಕಾಸ್ವಾಮಿ ಆಡಿದ ಒಂದೇ ಒಂದು ಮಾತು ಏನು ಅಂತ ಚರ್ಚೆಯಾಗುತ್ತಿದೆ. ಹೌದು, ಹೊಡೆಸಿಕೊಳ್ಳುತ್ತಿರುವಾಗಲೂ ರೇಣುಕಾಸ್ವಾಮಿ ತಪ್ಪಾಯಿತು, ಇನ್ನು ಈ ಥರ ಮಾಡಲ್ಲ, ಬಿಟ್ಟು ಬಿಡಿ, ಊರಿಗೆ ಹೋಗ್ತೀನಿ ಅಂತ ಅಂಗಲಾಚಿದ್ದರು ಎನ್ನಲಾಗಿದೆ. ಆದರೆ ಇವನ ಮಾತಿಗೆ ಅಲ್ಲಿದ್ದವರು ಯಾರು ಕೂಡ ಕೇರ್ ಮಾಡಿಲ್ಲ, ಮನ ಬಂದಂತೆ ಥಳಿಸಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಪವಿತ್ರ ಗೌಡ ಕೂಡ ಕಿಲ್ ಹಿಮ್ ಅಂತ ಹೇಳುತ್ತಿದ್ದರು ಅಂತ ಉಲ್ಲೇಖಿಸಲಾಗಿದೆ. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಕೋರ್ಟ್ನಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ದರ್ಶನ್ ವಿರುದ್ಧ ಈ 3 ಸಾಕ್ಷಿ ಹೇಳುವುದಕ್ಕೆ ರೆಡಿ ಇದ್ದಾರಂತೆ. ಸಾಕ್ಷಿ ನಂಬರ್ 1 ಯಾರು ಅಂದರೆ ಅದು ಪಟ್ಟಣಗೆರೆ ಶೆಡ್ಡಿನ ವಾಚ್ಮ್ಯಾನ್. ಹೌದು, ಈ ವಾಚ್ಮ್ಯಾನ್ನನ್ನು ಪೊಲೀಸರು ಪ್ರಮುಖ ಸಾಕ್ಷಿ ಎಂದು ಗುರುತಿಸಿದ್ದಾರೆ. ದರ್ಶನ್ ಶೆಡ್ಗೆ ಬಂದಾಗ ಏನಾಯಿತು, ಹೋದಾಗ ಏನಾಯಿತು ಅನ್ನೋದನ್ನು ಈಗಾಗಲೇ ಹೇಳಿಕೆ ನೀಡಿದ್ದಾರೆ. ಯಾವೆಲ್ಲ ವಾಹನಗಳು ಬಂತು, ಎಷ್ಟು ಹೊತ್ತಿಗೆ ಬಂತು ಅಂತ ಹೇಳಿದ್ದಾರೆ. ಜೊತೆಗೆ ಇದೇ ವಾಚ್ಮ್ಯಾನ್ ರೇಣುಕಾಸ್ವಾಮಿ ಬದುಕಿದ್ದಾಗ ನೋಡಿದ್ದರು ಎನ್ನಲಾಗಿದೆ. ಶೆಡ್ನಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು 2 ಹಾಗೂ 3ನೇ ಪ್ರತ್ಯಕ್ಷ ಸಾಕ್ಷಿ ಎಂದು ಪರಿಗಣಿಸಲಾಗಿದೆ. ನಟ ದರ್ಶನ್ ರೇಣುಕಾಸ್ವಾಮಿಗೆ ಎಷ್ಟು ಗಂಟೆಗಳ ಕಾಲ ಹೊಡೆದರು, ಯಾರು ಏನು ಮಾಡಿದರು ಅಂತ ಇವರಿಬ್ಬರ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರಂತೆ. ಇವರ ಹೇಳಿಕೆಗಳಿಂದ ನಟ ದರ್ಶನ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿಗೆ ಎಷ್ಟು ಗಂಟೆಗಳ ಕಾಲ ಹೊಡೆದರು, ಯಾರು ಏನು ಮಾಡಿದರು ಅಂತ ಇವರಿಬ್ಬರು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರಂತೆ. ಇವರ ಹೇಳಿಕೆಗಳಿಂದ ನಟ ದರ್ಶನ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಇದೇ ರೀತಿಯ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.